ನನ್ನ ಹೆಸರು ಗಂಗಾಧರ್ ಅಂತ ಪಾಠಶಾಲೆಯಿಂದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಎಜುಕೇಷನ್ ಸಂಬಂಧಪಟ್ಟಿದ್ದು ನಾನು ಸುಮಾರು 1 ವರ್ಷದಿಂದ ನಮ್ಮ ಈ ಪಾಠಶಾಲೆಯಲ್ಲಿ ಹೋರಾಟ ಮಾಡಿಕೊಂಡು ಬರ್ತಾ ಇದ್ದೀನಿ. ಹಾಗೆ ನನಗೆ ಈ ಪರಿಶ್ರಮ PU ಕಾಲೇಜ್ ಮತ್ತು JE ನೀಟ್ ಅಕಾಡೆಮಿ, ಸೊ ಇದರ ವಿರೋಧವಾಗಿ ನಮ್ಮ ಸಂಸ್ಥೆಗೆ ಅನೇಕ ಕಂಪ್ಲೇಂಟ್ಸು ಬಂದಿತ್ತು. ಸೊ ಇದರ ವಿರೋಧವಾಗಿ ಏನಿದೆ ಅಂದ್ಬಿಟ್ಟು ನೋಡೋಣ ಅಂತ ನಾನು ಆಲ್ರೆಡಿ ಸುಮಾರು 1 ವರ್ಷದಿಂದ ನಾನು ಎಲ್ಲ ಕಡೆ ಯಾವ್ಯಾವ ರೀತಿ ಏನೇನಿದೆ ಅಂದ್ಬಿಟ್ಟು ಎಲ್ಲ ನಾನು ಫುಲ್ಲು ನೋಡಿ ಚೆಕ್ ಮಾಡಿ ಆಮೇಲೆ ನಾನು RTIಯಲ್ಲಿ ಪ್ರತಿಯೊಂದು ದಾಖಲೆಗಳನ್ನು ನಾನು ತಗೊಂಡು ನಾನು ನೋಡಿದಾಗ ಇದು ಮಾಡ್ತಾ ಇರೋದಲ್ಲ, ನನಗೆ ಒಂಥರ ಈ ಅಕ್ರಮವಾಗಿ ಇವರು ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ನನಗೆ ಎಲ್ಲ ಕ್ಲೀನಾಗಿ ನನಗೆ ಗೊತ್ತಾಯಿತು. ಸೊ ಅದಾದಮೇಲೆ ನನಗೆ ಎಲ್ಲ ಪ್ರತಿಯೊಂದು ಏನೇನು ತೊಗೊಬೇಕು PU ಬೋರ್ಡಲ್ಲಿ ಎಲ್ಲ ಕಡೆ ನಾನು ತಗೊಂಡು ನೋಡಿದ ಮೇಲೆ ಈಗ ಅವರು ಈ ಉತ್ತರಹಳ್ಳಿಯಿಂದ ಕೆಂಗೇರಿವರೆಗೂ ಸುಮಾರು ಒಂದು 15 ಟ್ಯೂಷನ್ ಸೆಂಟರ್ಗಳು ನಡೆಸ್ತಾ ಇದ್ದಾರೆ. ಅದು ಎಲ್ಲಿ ಯಾವ ಥರ ಟ್ಯೂಷನ್ ಸೆಂಟರ್ ಅಂತ ಹೇಳಿದ್ರೆ, ಎಲ್ಲಿ ಕಾಂಪ್ಲೆಕ್ಸ್ ನೋಡಿದ್ರು ಯಾವ ಬಿಲ್ಡಿಂಗ್ ಖಾಲಿ ಇದೆಯೋ ಕಮರ್ಷಿಯಲ್ ಕಾಂಪ್ಲೆಕ್ಸನ್ನು ನೆಕ್ಸ್ಟ್ ಡೇನೆ ಬೋರ್ಡ್ ಹಾಕ್ಕೊಡ್ತಾರೆ ಪರಿಶ್ರಮ ಅಂತ. ಪರಿಶ್ರಮ JE ನೀಟ್ ಅಕಾಡೆಮಿ ಅಂತ ನೆಕ್ಸ್ಟ್ ಡೇನೆ ಎಲ್ಲ ಕಡೆ ಬೋರ್ಡ್ ಹಾಕ್ಕೊಡ್ತಾರೆ. ಸೊ ಅದೇ ರೀತಿ ಅವರು ಆ ರಸ್ತೆಯಲ್ಲಿ ಒಂದು 15 ಸೆಂಟರ್ಸ್ ಇದೆ. ಮತ್ತು ಈ BGS ಕಾಲೇಜ್ ಇದೆಯಲ್ಲ, ಈ BGS ಕಾಲೇಜು ಪಕ್ಕದಲ್ಲಿ ಒಂದು 6th ಫ್ಲೋರ್ ಬಿಲ್ಡಿಂಗ್ ಕಟ್ಟಿದ್ದಾರೆ. ಆ ಬಿಲ್ಡಿಂಗಲ್ಲಿ ಪರಿಶ್ರಮ PU ಕಾಲೇಜ್ ಅಂತ ಒಂದು 2 ವರ್ಷದಿಂದ ರನ್ ಮಾಡ್ತಿದ್ದಾರೆ. ಈ ಟ್ಯೂಷನ್ ಸೆಂಟರ್ ಬಂದು ಒಂದು 5-6 ವರ್ಷದಿಂದ ಮಾಡ್ತಿದ್ದಾರೆ. ಈ PU ಕಾಲೇಜನ್ನ ಬಂದವರು ಆ ಬಿಲ್ಡಿಂಗಲ್ಲಿ ವಿತೌಟ್ ಪರ್ಮಿಷನ್, ಯಾವುದೇ ಒಂದು ಪರ್ಮಿಷನ್ ಇಲ್ದಿರೋ ಇವರು ಎಷ್ಟು ರಾಜಾರೋಷವಾಗಿ ಎಷ್ಟು ಧೈರ್ಯವಾಗಿ ಇವರು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅವರಿಗೆ ಕೊಟ್ಟಿರೋ ಪರ್ಮಿಷನ್ ಬಂದು ಉಲ್ಲಾಳ್ ರಸ್ತೆಯಲ್ಲಿ ಮರಿಯಪ್ಪನ ಪಾಳ್ಯದಲ್ಲಿ ಮಾತ್ರ ಅವರಿಗೆ ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ ಅಷ್ಟೇ. ಸೊ ಅಲ್ಲಿ ಬಿಟ್ಟರೆ ಅವರಿಗೆ ಬೇರೆ ಎಲ್ಲೂ ಪರ್ಮಿಷನ್ ಕೊಟ್ಟಿಲ್ಲ. ಯಾವುದೇ ರೀತಿ ಒಂದು ಪರ್ಮಿಷನ್ ಎಲ್ಲೂ ತಗೊಂಡೂ ಇಲ್ಲ. ಅವರಾಗ ಯಾರು ಹೇಳಿದ್ದಾರೆ ನಂದು ಪರ್ಮಿಷನ್ ಇದೆ, ಪರ್ಮಿಷನ್ ನಾನು ತೊಗೊಂಡಿದ್ದೀನಿ ಅಂತ. ಏನು ತೊಗೊಂಡಿದ್ದೀನಿ ತೋರಿಸಿ, ಯಾವ ರೀತಿಯಲ್ಲಿ ಪರ್ಮಿಷನ್ ತೊಗೊಂಡಿರೋ ತೋರಿಸಿ. ಅವ್ರು ತೊಗೊಂಡಿರೋದು ಬೇರೆ ಒಂದು ಟ್ರಸ್ಟಿಗೆ ತೊಗೊಂಡಿದ್ದಾರೆ ಅಷ್ಟೇ. ಟ್ರಸ್ಟಿಗೆ ಅದು ಸೀಮಿತ. ಟ್ರಸ್ಟಲ್ಲಿ ನಿಮಗೆ JE ನೀಟ್ ಮಾಡಿ ಅಂತ ಯಾರು ಪರ್ಮಿಷನ್ ಕೊಡಲ್ಲ, ಕಾಲೇಜ್ ನಡೆಸಿ ಅಂತ ಯಾರು ಕೊಡಲ್ಲ. ಟ್ರಸ್ಟ್ನ ನೀವು ಮಾಡ್ಕೊಂಬಿಟ್ಟು ಎಲ್ಲ ಕಡೆ ನೀವು ಪರಿಶ್ರಮ ಅಂತ ಬೋರ್ಡ್ ಹಾಕೊಂಡ್ಬಿಟ್ಟು ನೀವೊಬ್ಬರು ಶಾಸಕರಾಗಿ ನೀವು ಈ ಥರ ಮಾಡ್ಬೋದಾ? PU ಕಾಲೇಜ್ ವಿತೌಟ್ ಪರ್ಮಿಷನ್ ನೀವು ರನ್ ಮಾಡ್ತಿದ್ದೀರ, ಇದು ಅಕ್ರಮವಾಗಿಲ್ವಾ? ಎಷ್ಟು 2 ವರ್ಷದಿಂದ ಎಲ್ಲರೂ ನೋಡ್ತಿದ್ದಾರೆ, ಎಲ್ಲ ಡೈರೆಕ್ಟರ್ಸು, ಎಲ್ಲ DDPಗಳು, ಎಲ್ಲ ಪ್ರಿನ್ಸಿಪಲ್ ಸೆಕ್ರೆಟರಿ ಕಡೆ ಒಂದು ಕಡೆಯಿಂದ ಎಲ್ಲರೂ ನೋಡ್ತಿದ್ದಾರೆ. ಇವತ್ತರೆಗೂ ಯಾರು ಇದ್ರ ಬಗ್ಗೆ ಯಾರು ಮಾತಾಡ್ತಿಲ್ಲ, ಯಾರು ಒಂದು ಆ್ಯಕ್ಷನ್ ತಗೊಳ್ತಿಲ್ಲ. ನೋಡಿ ಇದೇ ರೀತಿ ನೋಡಿ ಈಗ ಇನ್ನೊಂದು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವರಾಗವರು ವರದಿ ಕೊಟ್ಟಿದ್ದಾರೆ. ಒಂದು ಫಸ್ಟ್ ತಿಳುವಳಿಕೆ ನೋಟಿಸ್ ಕೊಟ್ಟಿದ್ದಾರೆ. ನಮ್ಮ ತಿಳುವಳಿಕೆ ನೋಟಿಸ್ ಪಾಪ ಈ ಚಿಕ್ಕ ಮಕ್ಕಳುಗಳಿಗೆ ಶಾಲೆಗಳಲ್ಲಿ ನಾಳೆ ಓದ್ಕೊಂಡ್ಬನ್ನಿ ಹಂಗೆ ಹಿಂಗೆ ಅಂತ ಕೊಡ್ತಾರೆ. ಈ ಪ್ರದೀಪ್ ಈಶ್ವರ್ಗೆ ಒಂದು ತಿಳುವಳಿಕೆ ನೋಟಿಸ್ ಕೊಟ್ಟಿದ್ದಾರೆ ಫಸ್ಟ್. ಸೆಕೆಂಡ್ ಟೈಮ್ ಒಂದು ತಿಳುವಳಿಕೆ ನೋಟಿಸ್ ಕೊಟ್ಟಿದ್ದಾರೆ. ಅದಾದಮೇಲೆ ಆ ತಿಳುವಳಿಕೆ ನೋಟಿಸ್ ಕೊಟ್ಟ ಮೇಲೆ ಅವ್ರು ಏನು ಮಾಡಿದ್ದಾರೆ, ನನ್ನ ಹತ್ರ ಎಲ್ಲ ಪರ್ಮಿಷನ್ ಇದೆ ಅಂತ ಹೇಳ್ತಾರೆ. ಪರ್ಮಿಷನ್ ತಗೊಳ್ಳೋಕ್ಕೆ ನನಗೆ ಆ ಕಾಲಾವಕಾಶ ಕೊಡಿ ಅಂದ್ಬಿಟ್ಟು ಅವರೇ ಕೊಟ್ಟಿದ್ದಾರೆ. ಈ ಪರಿಶ್ರಮ ಲೆಟ್ರೇಡಲ್ಲಿ ಅವರೇ ಪರ್ಮಿಷನ್, 1 ವಾರ ಕಾಲಾವಕಾಶ ಕೊಡಿ, ನಾನು ಯಾವುದೇ ರೀತಿ ಏನೂ ಡಾಕ್ಯುಮೆಂಟ್ಸ್ ತಗೊಂಡಿಲ್ಲ, ಡಾಕ್ಯುಮೆಂಟ್ಸ್ ತಗೊಂಡು ಅಪ್ಲೈ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಆಲ್ರೆಡಿ ರನ್ ಮಾಡ್ತಿದ್ದಾರೆ. ಈಗ ಬಂದ್ಬಿಟ್ಟು ನನಗೆ ಒಂದು 15 ದಿವಸ ಕಾಲಾವಕಾಶ ಕೊಡಿ ಅಂದ್ಬಿಟ್ಟು ನಮ್ಮ ಈ DDP ಅವರಿಗೆ ಕೊಟ್ಟಿದ್ದಾರೆ. ಇದಾದ್ರೂ ಇವತ್ತರೆಗೂ ಅವ್ರು ಏನೂ ಪರ್ಮಿಷನ್ ತಗೊಂಡಿಲ್ಲ. ಯಾವುದೇ ರೀತಿ ಸರ್ಕಾರದಲ್ಲೂ ಅವರು ಒಂದು ಅರ್ಜಿನೂ ಹಾಕಿಲ್ಲ PU ಕಾಲೇಜಿಗೆ. ಅವ್ರಿಗೆ ಇರೋದು ಪರ್ಮಿಷನ್ನು ಬರೀ 3 ಸೆಕ್ಷನ್ಗೆ ಮಾತ್ರ ಕೊಟ್ಟಿದ್ದಾರೆ ಸರ್ಕಾರದಲ್ಲಿ. PCMBಗೆ PCMCಗೆ ಟೋಟಲ್ 3 ಸಬ್ಜೆಕ್ಟು 3 ಸೆಕ್ಷನ್ಗೆ ಮಾತ್ರ ಅವರಿಗೆ ಕೊಟ್ಟಿರೋದು. ಒಂದು ಸೆಕ್ಷನ್ಗೆ 80 ಜನ ಮಾತ್ರ ಅವಕಾಶ ಇರುತ್ತೆ. ಸೊ ಇದು ಬಂದು 3 ಸೆಕ್ಷನ್ಗೆ 240 ಜನ ಆಗುತ್ತೆ. ಟೋಟಲ್ ಅವರು 745 ಜನನ ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ. ಇದು ಯಾವ ರೀತಿ ಹೇಳಿ? ಅವ್ರ ಸೆಕ್ಷನ್ಗೆ ಆಪ್ಷನ್ ಇರೋದು ಬಂದು 240 ಮೆಂಬರ್ಸ್ ಮಾತ್ರ. ಸ್ಯಾಟ್ಸಲ್ಲಿ ಎಂಟ್ರಿ ಮಾಡಬೇಕಾದ್ರೆ ಬೇರೆ ಅವ್ರಿಗೆ 80 ಜನ ಮಾತ್ರ ಅವಕಾಶ ಇರುತ್ತೆ. 80 ಜನ ಮೇಲಿದ್ರೆ ಅದು ಲಾಕ್ ಆಗ್ಬಿಡುತ್ತೆ. 80 ಜನ ಮೇಲಾದ್ರೆ ಲಾಕ್ ಆಗ್ಬಿಡುತ್ತೆ, ಆಟೋಮೆಟಿಕ್ಕಾಗಿ ಲಾಕ್ ಆಗ್ಬಿಡುತ್ತೆ, ಅದು ಓಪನ್ ಆಗಲ್ಲ. ಬಟ್ ಇವ್ರಿಗೆ 240 ಜನ ಆದಮೇಲೆ ಇನ್ನು 500 ಜನ ಹೆಂಗೆ ಓಪನ್ ಮಾಡಿ ಹೆಂಗೆ ಇವರು ಸ್ಯಾಟ್ಸಲ್ಲಿ ಎಂಟ್ರಿ ಮಾಡಿದ್ದಾರೆ? ಸರ್ಕಾರಕ್ಕೆ ಇವರು ಯಾವ ಥರ ಮಾಡಿದ್ದಾರೆ ನೋಡಿ. 500 ಜನನ ಇವರು ಯಾವ ರೀತಿ ಸ್ಯಾಟ್ಸಲ್ಲಿ ಎಂಟ್ರಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಸ್ಯಾಟ್ಸ್ ಓಪನ್ ಮಾಡಿಕೊಟ್ಟವ್ರು ಯಾರು ಇವರಿಗೆ? ಈ DDP PU ಬೋರ್ಡಲ್ಲಿ AD ಇದ್ದಾರೆ ಒಬ್ರು, ಗಿರೀಶ್ ಟೋನಿ ಅಂತ. ಸೊ ಅವರು ಇನ್ಚಾರ್ಜ್ ಇದೆಲ್ಲ. ಸೊ ಅವರು ಇದನ್ನ ಯಾವ ರೀತಿ ಓಪನ್ ಮಾಡಿ ಕೊಟ್ಟಿರ್ಬೋದು ಹೇಳಿ ನೋಡೋಣ.
ಇದೇ ರೀತಿ ಎಷ್ಟು ಜನಕ್ಕೆ ಇವರು ಮಾಡಿಕೊಟ್ಟಿರ್ಬೋದು. ಯಾವುದೇ ಒಂದು ಸೆಕ್ಷನ್ ತಗೊಳಕ್ಕೂ ಇವರು ಯಾವೊಂದು ಅರ್ಜಿ ಹಾಕಿಲ್ಲ, ಎಲ್ಲೂ ಪರ್ಮಿಷನ್ ತಗೊಂಡಿಲ್ಲ. ಇನ್ನು 80 ಜನ ಒಂದು ಸೆಕ್ಷನ್ಗೆ, ಅವರು ಹುಡುಗರಿರೋದು 745 ಜನ ಇದ್ದಾರೆ ಅಂತ ಅವರೇ ಕೊಟ್ಟಿದ್ದಾರೆ ವರದಿ. ನೋಡಿ, ಈ ನಮ್ಮ 3 ಮೇನ್ ಕಮಿಟಿ ಹೋಗಿ, 3 ಮೇನ್ ಕಮಿಟಿ ಅಂತ ಹೇಳಿದ್ರೆ ಪ್ರಿನ್ಸಿಪಾಲ್ಗಳು ಇರ್ತಾರೆ, ಸರ್ಕಾರಿ ಪ್ರಿನ್ಸಿಪಾಲ್ಗಳು, ಅವ್ರ ಜೊತೆಯಲ್ಲಿ DDP ಅವರು ಇರ್ತಾರೆ. ಆ DDP ಸಾಹೇಬರು ಜೊತೆಲಿ ಹೋಗಿ ಎಲ್ಲ ಪರಿಶೀಲನೆ ಮಾಡಿ ಇವರು ಎಲ್ಲೆಲ್ಲಿ PU ಕಾಲೇಜು ಮಾಡ್ತಿದ್ದಾರೆ. ನೋಡಿ, ಉತ್ತರಹಳ್ಳಿ ರಸ್ತೆಯಲ್ಲಿ ಮದ್ದಮ್ಮ ಟೆಂಪಲ್ ಇದೆ, ಆ ಮದ್ದಮ್ಮ ಟೆಂಪಲ್ ಎದುರುಗಡೆ ಒಂದು PU ಕಾಲೇಜ್, ಅದರಿಂದ ಕೆಳಗಡೆ ಪರಿಮಳ ಸ್ವೀಟ್ ಅಂತಿದೆ, ಅಲ್ಲೊಂದು PU ಕಾಲೇಜ್, ಅಲ್ಲಿಂದ BGS ಹತ್ರ ಬಂದ್ರೆ ಅಲ್ಲೊಂದು PU ಕಾಲೇಜ್. ಈ 3 ಕಡೆ PU ಕಾಲೇಜ್ ಮಾಡ್ತಾ ಇದ್ದಾರೆ ಅಂತ ಸರ್ಕಾರದವರೇ ವರದಿ ಕೊಟ್ಟಿದ್ದಾರೆ. ಇದನ್ನ ನಾನೇನು ಕೊಟ್ಟಿಲ್ಲ, ನಾನು ಕಂಪ್ಲೀಟ್ ಕೊಟ್ಟಿದ್ದೆ, ಈ ತರ ಅಕ್ರಮವಾಗಿ ಮಾಡ್ತಿದ್ದಾರೆ ಅಂದ್ಬಿಟ್ಟು. ಅವರೇ ಪ್ರತಿಯೊಂದು ಪರಿಶೀಲನೆ ಮಾಡಿ ಅವರೇ ವರದಿ ಕೊಟ್ಟಿದ್ದಾರೆ. ಎಷ್ಟು ಜನ ಇವರೆಲ್ಲ ಹೊರಗಡೆಯಿಂದ ಕರ್ಕೊಂಬಂದು ಈ ತರ ಅಡ್ಮಿಷನ್ ಮಾಡ್ಕೊಂಡು ಸುಮಾರು ಒಂದು 4 ಲಕ್ಷದಿಂದ 4.25 ಲಕ್ಷ ರೂಪಾಯಿ ವಿತ್ ರೆಸಿಡೆನ್ಸಿ ಅಂದ್ಬಿಟ್ಟು ಕಲೆಕ್ಟ್ ಮಾಡ್ತಿದ್ದಾರೆ. ಫೀಸ್ ವಿತೌಟ್ ರೆಸಿಡೆನ್ಸಿ 2.5 lakhs ಕಲೆಕ್ಟ್ ಮಾಡ್ತಿದ್ದಾರೆ. ವಿತ್ ಅವರೇ ನನಗೆ, ನಾನೇ ಕಾಲೇಜ್ಗೆ ಹೋದಾಗ ನೋಡೋಣ ಪರಿಶೀಲನೆ ಮಾಡೋಣ ಅಂತ ಹೋದಾಗ ಅವ್ರ ಕಾಲೇಜಲ್ಲಿ ಇರೋರೇ ಬರ್ಕೊಟ್ಟಿದ್ದಾರೆ 4.25 ಲಕ್ಷ ರೂಪಾಯಿ ವಿತ್ ರೆಸಿಡೆನ್ಸಿ, ವಿತೌಟ್ ರೆಸಿಡೆನ್ಸಿ 2.5 ಲಕ್ಷ ರೂಪಾಯಿ ಅಂತ. ನೋಡಿ, ಈ ತರ ಎಲ್ಲ ಈ ಅಕ್ರಮವಾಗಿ ಇವರೆಲ್ಲ ಮಾಡಿದ್ದಾರೆ. ಆದರೂ ಸರ್ಕಾರ ಸುಮ್ಮನೆ ಕುಂತಿದೆ. ಯಾಕೆ ನೋಡಿ, ಈ ಬೆಂಗಳೂರು ದಕ್ಷಿಣ ಜಿಲ್ಲೆಯ DDP ಆದಂತ ಮನೋಹರ್ ಕೊಳ್ಳ ಅವರು ಒಂದು ಒಳ್ಳೆ ಅದ್ಭುತವಾದ ಒಂದು ಕೆಲಸ ಏನೋ ಮಾಡಿದ್ದಾರೆ, ನಾನೇನು ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾಕಂದ್ರೆ ಯಾವ DDPನೂ ಇಷ್ಟು ಧೈರ್ಯವಾಗಿ ಇದು ಮಾಡಕ್ಕೆ ಸಾಧ್ಯ ಇಲ್ಲ. ಇವರು ಮಾಡಿದ್ದಾರೆ, ಪ್ರತಿಯೊಂದು ವರದಿ ಕೊಟ್ಟಿದ್ದಾರೆ. ಪ್ರತಿಯೊಂದು ಕಾಲೇಜಲ್ಲೂ, ಪ್ರತಿಯೊಂದು ಬಿಲ್ಡಿಂಗ್ ಅಲ್ಲಿ ಎಷ್ಟೆಷ್ಟು ಮಕ್ಕಳಿದ್ದಾರೆ, ಎಷ್ಟೆಷ್ಟು ಮಕ್ಕಳು ಯಾವ ಬಿಲ್ಡಿಂಗ್ ಅಲ್ಲಿ ಇದ್ದಾರೆ, ಪ್ರತಿಯೊಂದು ವರದಿನ ಅವ್ರು ಕೊಟ್ಟಿದ್ದಾರೆ. ಇದೆಲ್ಲ ವರದಿ ಕೊಟ್ಟು ಅವ್ರು ಮಾಡ್ತಾ ಇರೋದು ಅಕ್ರಮ, ಅವರೇ ಕೊಟ್ಟಿದ್ದಾರೆ. ಇದು ಯಾವುದು ಒಂದೂ ಯಾವ ಒಂದು ವಿತೌಟ್ ಡಾಕ್ಯುಮೆಂಟ್ಸ್ ಅವರೇ 3 ಕಡೆ PU ಕಾಲೇಜ್ ನಡೆಸ್ತಿದ್ದಾರೆ. ಇದನ್ನ ನಾನು ಯಾವ ರೀತಿ ತಗೊಬೇಕು? ಯಾಕಂದ್ರೆ ಒಂದು DDP ಅವ್ರಿಗೆ ಈ ಕಾಲೇಜುಗಳಿಗೆ ಏನೇ ಒಂದು ತಗೋಬೇಕಾದ್ರೆ ಅವ್ರಿಗೆ ರೈಟ್ಸ್ ಇರಲ್ಲ ಪಾಪ. ಅವ್ರಿಗೆ ಏನೇ ಇದ್ರೂ ಟ್ಯೂಷನ್ ಸೆಂಟರ್ಗಳಿಗೆ ಅವ್ರಿಗೆ ಅಧಿಕಾರ ಇರುತ್ತೆ. ಈ PU ಕಾಲೇಜ್ನೆಲ್ಲ ಏನೇ ಒಂದು PU ಕಾಲೇಜ್ ವಿರುದ್ಧ ಕ್ರಮ ತಗೊಬೇಕಾದ್ರೆ ಇದು ಡೈರೆಕ್ಟರ್ ಇರುತ್ತೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಇರುತ್ತೆ. ಈ PU ಬೋರ್ಡ್ ಅಲ್ಲಿ ಎಷ್ಟು ಅಧ್ವಾನ ಆಗಿತ್ತು ಅಂದ್ರೆ ಸರ್, ಕಳೆದ ವರ್ಷ ಅಷ್ಟು ಅಧ್ವಾನ ಮಾಡಿಕ್ಕಿದ್ರು. ಈಗ ಒಂತ ದಕ್ಷ ಅಧಿಕಾರಿಗಳಿದ್ದಾರೆ, ಆ ದಕ್ಷ ಅಧಿಕಾರಿಗಳಿಗೆ ಕೆಲಸ ಮಾಡಕ್ ಬಿಡ್ತಾ ಇಲ್ಲ. ಡೈರೆಕ್ಟ್ರು ಭರತ್ ಸರ್ ಅಂತಿದ್ದಾರೆ, ತುಂಬಾ ಒಳ್ಳೆಯವರು, ಅವ್ರಿಗೆ ಯಾವುದೇ ರೀತಿ ಒಂದು ಕೆಲಸ ಮಾಡಕ್ ಬಿಡ್ತಿಲ್ಲ. ಕರ್ನಾಟಕದಲ್ಲಿ ಟೈಗರ್ ಅಂತಾನೆ ಹೆಸರುವಾಸಿಯಾಗಿದ್ದಾರೆ ರಶ್ಮಿ ಮಹೇಶ್ ಮೇಡಮ್ ಅವರು, ಅವ್ರಿಗೂ ಕೈಕಾಲು ಕಟ್ಟಾಕ್ಬಿಟ್ಟಿದ್ದಾರೆ. ಹಾಗೂ ಇನ್ನೊಬ್ರು ಇದ್ದಾರೆ ನಮ್ಮ ಮೇಲೆ, ರೂಪಶ್ರೀ ಮೇಡಮ್ ಅಂತ ಆಡಳಿತ, ಅವ್ರಿಗೂ ಕೈಕಾಲು ಕಟ್ಟಾಕ್ತಾರೆ. ಯಾರಿಗೂ ಒಂದು ಏನು ಕೆಲಸ ಮಾಡಕ್ ಬಿಡ್ತಿಲ್ಲ. ಈ ತರ ಒಳ್ಳೆ ಆಫೀಸರ್ಗಳನ್ನ ಕೆಲಸ ಮಾಡಕ್ ಬಿಡ್ದಿರಾ ಇನ್ಯಾರನ್ನ ಕರ್ಕೊಂಬಂದು ಇಟ್ಕೊಳ್ಳಿ. ಕಳೆದ ವರ್ಷ ಯಾರಿದ್ರು, ಯಾವ ರೀತಿ ಬೋರ್ಡ್ ಅಧ್ವಾನ ಆಗಿತ್ತು, ಈ ಒಂದು ಹಂತಕ್ಕೆ ತಂದಿಟ್ಟಿದ್ದಾರೆ. ಇದು ನೋಡಿ, ನೀವೇ ನೋಡಿ, ಇದೆಲ್ಲ ಕೊಟ್ಟಿ 3 ತಿಂಗಳಾಗಿದೆ. 3 ತಿಂಗಳಾದ್ರೂ ಅವ್ರು ಏನೋ ಒಂದು ಪರ್ಮಿಷನ್ ತಗೊಳಕ್ಕೂ ಅವ್ರ ಕೈಲಿ ಬಿಡ್ತಿಲ್ಲ. ಇದು ಯಾಕೆ ನೀವೇ ನೋಡಿ. ಇವ್ರು ಯಾವ ರೀತಿ ಸರ್ಕಾರದಲ್ಲಿ ಇತ್ಕೊಂಡು ಒಬ್ರು ಶಾಸಕರಾಗಿ ಈ ತರ ಮಾಡ್ಬೋದಾ? ಎಲ್ಲಾ ಕಡೆ ಹೋದ್ರೆ ನಾನು ಪರ್ಮಿಷನ್ ತಗೊಂಡಿದ್ದೀನಿ, ದೊಡ್ಡದಾಗಿ ಹೇಳ್ತಾರೆ. ನೆಕ್ಸ್ಟ್ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ, ಹೋಗಿ ಸೇರಿ ಅಂತ ಹೇಳ್ತಾರೆ ಸ್ಟೈಲ್ ಆಗಿ. ದಯವಿಟ್ಟು ನಾನು ಹೇಳ್ತೀನಿ ನೋಡಿ, ಹೆಣ್ಣು ಮಕ್ಕಳಿಗೆ ಸರ್ಕಾರಿ ಕಾಲೇಜಿನಲ್ಲಿ ಫ್ರೀ, ಜಸ್ಟ್ 200 ರೂಪೀಸ್ ಮಾತ್ರ ಫೀಸ್ ಇರುತ್ತೆ ಅಷ್ಟೇ ಅವ್ರಿಗೆ. ದಯವಿಟ್ಟು ಅಡ್ಮಿಷನ್ ಆಗಿ. ಯಾಕೆ ಬೇರೆ ಕಡೆ ಪ್ರೈವೇಟ್ಗಳಿಗೆ ಹೋಗ್ತೀರಾ? ನಿಮ್ಗೆ ಅಲ್ಲೂ JEE ನೀಟ್ ಇರುತ್ತೆ. ಕೆಲವು ಕಾಲೇಜ್ಗಳಲ್ಲಿ ಫಸ್ಟ್ ಪೀರಿಯಡ್ ತಿರ್ಗಾ ಸಂಜೆ, ಬೆಳಿಗ್ಗೆ ಸಂಜೆ ಇರುತ್ತೆ, ಸಂಜೆ ಇರುತ್ತೆ ಒಂದೊಂದು ಪೀರಿಯಡ್. ಅಲ್ಲೂ ನಿಮ್ಗಿದೆ. ಬಾಯ್ಸ್ಗೆ ಎಷ್ಟು? ಬರೀ 3,500 ರೂಪಾಯಿ ಮಾತ್ರ ಫೀಸ್ ಒಂದು ವರ್ಷಕ್ಕೆ. ಅದನ್ನ ಬಿಟ್ಬಿಟ್ಟು ಇವರು 4 ಲಕ್ಷ 4.25 ಲಕ್ಷ ಕೊಟ್ಬಿಟ್ಟು ಅವ್ರ ಮಕ್ಕಳೇ ಹೇಳಿದ್ದಾರೆ ಸರ್, ಬೆಳಿಗ್ಗೆ 6 ಗಂಟೆಗೆ ಹೋದ್ರೆ ಸಂಜೆ 8 ಗಂಟೆವರೆಗೂ ಕೊಡಾಕ್ತಾರೆ. ಕಳೆದ ವರ್ಷ ನಿಮ್ ಕಾಲೇಜಲ್ಲಿ ಎಷ್ಟು ಜನ ಇದ್ರು, ಈ ವರ್ಷ ಎಷ್ಟು ಜನ ಬಿಟ್ಟು ಹೋಗಿದ್ದಾರೆ? ಯಾಕೆ ಹೇಳಿ? ಪೇರೆಂಟ್ಸ್ಗಳು ಮನೆಗಳಲ್ಲಿ ಪಾಪ ಏನ್ ಮಾಡ್ತಾರೆ, ಮಕ್ಕಳುಗಳು ಮೊಬೈಲ್ ಆಡ್ತಾರೆ, ಅದಾಡ್ತಾರೆ, ಇದಾಡ್ತಾರೆ ಅನ್ಬಿಟ್ಟು ತಗೊಂಡೋಗಿ ಹಾಕ್ತಾರೆ. ಒಂದು ವರ್ಷಕ್ಕೆ ಮಕ್ಕಳು ಯಾವ ತರ ಡಿಪ್ರೆಷನ್ಗೆ ಹೋಗಿದ್ದಾರೆ ಕೂಡ ಫಸ್ಟ್ ಅದನ್ನ ನೋಡಿ. ಕರ್ಕೊಂಡೋಗ್ಬಿಟ್ಟು ಬೆಳಿಗ್ಗೆ 6ರಿಂದ ರಾತ್ರಿ 8:30ವರೆಗೂ ಮಕ್ಕಳು ಯಾವ ಒಂದು ಆಟದ ಒಂದು ಗೇಮ್ಸ್ ಇರಲ್ಲ, ಒಂದು ಎಂಥದ್ದು ಇಲ್ಲ ಅವ್ರ ಕಾಲೇಜಲ್ಲಿ. ಬೇರೆ ಇದೆ ಆ ಹಾಸ್ಟೆಲ್ ಅಂದ್ಬಿಟ್ಟು ಊಟ ತಂದಾಕ್ತಾರೆ. ಅದೂ ಅಷ್ಟೇ ಇಲಿಗಲ್, ಯಾವುದೇ ಒಂದು ಪರ್ಮಿಷನ್ ಇಲ್ಲ. ಯಾವುದೇ PU ಕಾಲೇಜ್ಗಳಲ್ಲಿ ಹಾಸ್ಟೆಲ್ ಮಾಡಕ್ಕೆ ಪರ್ಮಿಷನ್ ಸರ್ಕಾರದಲ್ಲಿ ಯಾರು ಕೊಡಲ್ಲ, ಇವತ್ತರೆಗೂ ಯಾರು ಕೊಟ್ಟಿಲ್ಲ. ಇವರು ಮಾತ್ರ ರಾಜವನ ಮಾಡ್ತಾರೆ. ಆ ಊಟ ತಂದಾಕ ನೋಡ್ಬೇಕು ಸರ್ ನೀವು, ಯಾವ ರೀತಿ ಊಟ ತಂದಾಕ್ತಾರೆ ಗೊತ್ತಾ ಸರ್?
ಆಲ್ರೆಡಿ ನಿಮ್ಗೆಲ್ಲ ಕೊಟ್ಟಿದ್ದೀನಿ ನೋಡಿ. ಒಂದು ದಿವಸ ಟಾಟಾ ಎಸಿ, ಒಂದ್ ದಿವಸ ಆಟೋ, ಒಂದ್ ದಿವಸ ಟ್ರ್ಯಾಕ್ಟರ್, ಈ ರೀತಿ ಅನೇಕ ವಾಹನಗಳಲ್ಲಿ ತಂದು ಊಟ ಹಾಕ್ಬಿಟ್ಟು ಹೋಗ್ತಾರೆ. ಅದು ಯಾವ ರೀತಿ ಊಟ ಹಾಕ್ಬಿಟ್ಟು ಹೋಗ್ತಾರೆ ಅಂದ್ಬಿಟ್ಟು ನೀವು ಎಲ್ರಿಗೂ ನಿಮಗೆ ನೋಡಿ, ನೀವೇ ನೋಡಿ ಗೊತ್ತಾಗುತ್ತೆ ನಿಮಗೆ. ಕರ್ಕೊಂಡ ಪರಿಶ್ರಮ ಅಂತ ಸೇರಿಸ್ತಿರಲ್ಲ. ನನ್ಗೆ ನಾನು ಯಾವ ಪಕ್ಷದಿಂದನೂ ನಾನು ಮಾತಾಡ್ತಿಲ್ಲ, ಯಾವ ಪಕ್ಷದವರು ನನಗೆ ಏನು ಹೇಳಿಲ್ಲ. ಇದು ನನ್ನ ಸ್ವಯಂ ನೋಡಿ. ನಾನು ಹೆಚ್ಚು ಕಮ್ಮಿ 1 ವರ್ಷದಿಂದ ನಾನು ಇದು ಹೋರಾಟ ಮಾಡ್ತಾ ಇರೋದು. 1 ವರ್ಷದಿಂದ ಹೋರಾಟ ಮಾಡಿ ಕಳೆದ ತಿಂಗಳು ನಾನು ಈ ಪ್ರೆಸ್ ಮೀಟ್ ಮಾಡ್ಬೇಕಾಗಿದೆ. ಕಳೆದ ತಿಂಗಳು ಎಕ್ಸಾಮ್ ಇದೆ, ಬೇಡ, ಮಕ್ಕಳಿಗೆ ತೊಂದರೆ ಆಗುತ್ತೆ, ದಯವಿಟ್ಟು ಎಕ್ಸಾಮ್ ಟೈಮಲ್ಲಿ ಮಾಡಬೇಡಿ ಅಂತ ಹೇಳೋದು. ಈ ತಿಂಗಳು ಬಿಟ್ಟು ನಾನು ಮುಂದಿನ ತಿಂಗಳು ಹೋದ್ರೆ ಮುಂದಿನ ತಿಂಗಳು ಕಲೆ ಸ್ಟಾರ್ಟ್ ಆಗುತ್ತೆ, ಬೇಡ ಅಂತಾರೆ. ಇದೇ ರೀತಿನೇ ಮಾಡ್ಕೊಂಡು ಹೋಗ್ತಿದ್ದಾರೆ. ಅದಕ್ಕೆ ನಾನೇನ್ ಹೇಳೋದು, ಕಾಲೇಜು ಇವ್ರು ಮಾಡ್ತಾ ಇರೋದು ಒಂದು ಯಾವ ಕಾಲೇಜನ್ನು ಪರ್ಮಿಷನ್ ಇಲ್ದಿರ ಇವ್ರು ಇಷ್ಟು ಧೈರ್ಯವಾಗಿ ಮಾಡ್ತಿದಾರಲ್ಲ, ಇವ್ರಿಗೆ ಏನ್ ಕ್ರಮ ತಗೋಬೇಕೋ ತಗೊಳ್ಳಿ. ಈ ಸ್ಯಾಟ್ಸ್ ಅಲ್ಲಿ ಯಾರು ಏನ್ ಮೋಸ ಮಾಡಿದಾರೋ ಇದು ಒಂದು ಟೀಮ್ ಇದೆ. ಈಗ ಇವ್ರ ಕಾಲೇಜಿನ ಮಾತ್ರ ಇಷ್ಟು ಜನನ್ನ ಸ್ಯಾಟ್ಸ್ ಎಂಟ್ರಿ ಮಾಡಿಸಿದ್ದಾರೆ. ಇದೇ ರೀತಿ ಇನ್ನು ಎಷ್ಟು ಕಾಲೇಜು ಇವ್ರು ಯಾವ ತರ ಮಾಡಿರ್ಬೋದು. ಇದನ್ನ ನಾನು ಈಗ ಆಲ್ರೆಡಿ ನಾನು ಲೋಕಾಯುಕ್ತರಿಗೂ ಕಂಪ್ಲೇಂಟ್ ಕೊಡ್ತೀನಿ. ಎಲ್ಲೆಲ್ಲಿ ಕಂಪ್ಲೇಂಟ್ ಕೊಡ್ಬೇಕೋ ನಾನು ಅವ್ರ ವಿರೋಧವಾಗಿ ನಾನು ಕಂಪ್ಲೇಂಟ್ ಕೊಡಕ್ ಆಲ್ರೆಡಿ ರೆಡಿ ಇದ್ದೀನಿ, ರೋಗ ಕೊಡ್ತೀನಿ. ಈಗ ಅವ್ರು ಅದನ್ನ ಟೀಮು, ಯಾವ ಟೀಮು ಈ ಸ್ಯಾಟ್ಸ್ ಅಲ್ಲಿ ಏನ್ ಎಂಟ್ರಿ ಮಾಡಿದಾರೋ ಆ ಟೀಮ್ ನ ನೀವು ಹಿಡಿದ್ರೆ ಎಷ್ಟು ಜನ ಏನಾಗ್ತಾರೆ ನೋಡಿ. ಅವ್ರಿಗೆ ಯಾವ ರೀತಿ ಶಿಕ್ಷೆ ಆಗ್ಬೇಕೋ ಆ ರೀತಿ ದಯವಿಟ್ಟು ನಿಮ್ಮ ಮಾಧ್ಯಮ ಮುಖಾಂತರ ನಾನು ಏನ್ ಕೇಳೋದು, ಅವ್ರು ಏನ್ ಮಾಡ್ತಿದಾರೋ ಒಂದು ಕಾಲೇಜು ಯಾವುದು ವಿತೌಟ್ ಪರ್ಮಿಷನ್ ರನ್ ಮಾಡ್ತಿದ್ದಾರೆ. ಈಗ ಇದು ಅವ್ರು ಹೇಳೋದು ಕ್ವಾಲಿಟಿ ಎಜುಕೇಶನ್. ನೀವು ಎಲ್ಲ ಆಪಾದನೆಗಳನ್ನು ಮಾಡಿದ್ರೆ ಓಕೆ. ಎಜುಕೇಶನ್ ವೈಸ್ ಅಲ್ಲಿ ಸಿಕ್ಕಾಪಟ್ಟೆ ಕ್ವಾಲಿಟಿ ತುಂಬಾ ಕಾಯ್ಕೊಂಡು ಬಂದಿದ್ದೀನಿ ಅನ್ನೋದು. ಯಾಕಂದ್ರೆ ಸುಮ್ಮನೆ ಹೋಗಿ ಪರಿಶ್ರಮ ಅಂತ ಸುಮ್ಮನೆ ಹೋಗಿ ಯಾರು ಸೇರಿಸಲ್ಲ. ಏನೋ ಒಂದು ಸಮಥಿಂಗ್ ಏನೋ ಇದೆ, ಅವ್ರದ್ದು ಮೋಟಿವೇಶನಲ್ ಸ್ಪೀಚ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಬರ್ತಿರೋಂತ ರಿಸಲ್ಟ್ ಎಲ್ಲ ಏನಿದೆ ಅದು ನೋಡಿದಾಗ ಯೂಶುವಲಿ ಎಲ್ಲ ಪೇರೆಂಟ್ಸ್ ತಮ್ಮ ಮಕ್ಕಳನ್ನ ಸೇರಿಸ್ಬೇಕನ್ನೋ ರೀತಿಯಲ್ಲಿ ಹೇಳ್ತಾರೆ. ಈಗ ಎಲ್ಲಾ ನೀಟ್ ಸೆಂಟರ್ಗಳಲ್ಲೂ ಕೂಡ ಜೆಇ ಮತ್ತು ನೀಟ್ ಸೆಂಟರ್ಗಳಲ್ಲಿ ಅಷ್ಟೇ ಅಮೌಂಟ್ ಅನ್ನ ಕಲೆಕ್ಟ್ ಮಾಡುವಂತ ಒಂದು ಸನ್ನಿವೇಶ ಇದೆ. ದೊಡ್ಡ ವಿಚಾರ ಅದೆಲ್ಲ. ಆದ್ರೆ ಕ್ವಾಲಿಟಿ ಎಜುಕೇಶನ್ ಸಿಕ್ಕಿಬೋದಪ್ಪ. ಅಲ್ಲ ಸರ್, ನೀವೇ ಹೇಳಿದಿರ ಕ್ವಾಲಿಟಿ ಎಜುಕೇಶನ್, ನೀವು ಹೇಳಿದ್ರಲ್ಲ ಅದು ತುಂಬಾ ಒಳ್ಳೇದು. ಅವ್ರ ಕಾಲೇಜಲ್ಲಿ ಏನ್ ಕ್ವಾಲಿಟಿ ಸಿಗುತ್ತೆ ಅಂದ್ರೆ ಫಸ್ಟ್ ಇಯರ್ ಮಕ್ಕಳು ಎಲ್ಲ ಫುಲ್ ಔಟ್ ಆಫ್ 90, 100 ಎಬೋ. ಏನಕ್ಕೆ ಅಂತ ಹೇಳ್ತಾರೆ, ಅವ್ರ ಮಕ್ಳು ಹೇಳಿದ್ದಾರೆ 1 ಡೇ ಬಿಫೋರ್ ಪೇಪರ್ ಕೊಡ್ತಾರೆ, ಎಕ್ಸಾಮ್ ಪೇಪರ್ ಓದ್ಕೊಂಡ್ ಬನ್ನಿ ಅಂತ. ನಾನು ಕಳೆದ ಬಾರಿನೇ ಹೇಳಿದ್ದೆ ಎಕ್ಸಾಮ್ ಪೇಪರ್ 1 ದಿವಸ ಮುಂಚೆನೆ ಕೊಡ್ತಾರೆ ಅಂತ. ಎಲ್ಲಿ ಎಷ್ಟಿದೆ ಮಕ್ಳು ಹೇಳಿರೋದೆಲ್ಲ ಫುಲ್ ಇದೆ ನನ್ನ ಹತ್ರ, ಫುಲ್ ವಿಜುವಲ್ಸ್ ಇದೆ ನನ್ನ ಹತ್ರ. ಆ ಮಕ್ಳು ಹೇಳಿದ್ದಾರೆ 1 ದಿವಸ ಮುಂಚಿತವಾಗಿ ನನ್ಗೆ ಪೇಪರ್ ಕೊಡ್ತಾರೆ. 1 ದಿವಸ ಮುಂಚಿತವಾಗಿ ಪೇಪರ್ ಕೊಟ್ರೆ ಮತ್ತೆ ಇನ್ನೇನಾಗುತ್ತೆ ಹೇಳಿ. ಅದು ಕೊಟ್ಟಿದ್ದೀನಿ ಕಂಪ್ಲೇಂಟ್. ಯಾವುದೇ ಒಂದು ಆಕ್ಷನ್ ತಗೊಳಕ್ ಬಿಡಲ್ಲ, ಯಾವುದೇ ಒಂದು ಕ್ರಮ ತಗೊಳಕ್ ಬಿಡಲ್ಲ, ಎಲ್ಲೂ ಬಿಡಲ್ಲ. 1 ವರ್ಷದ ಸತತವಾಗಿ ಹೋರಾಡ್ತಾ ಇದ್ದೀನಿ ನಾನು, ಎಲ್ಲೂ ಕ್ರಮ ತಗೊಳಕ್ ಬಿಡಲ್ಲ. ಇವತ್ತವರೆಗೂ ಸಹ ನೋಡಿ, ಮೊನ್ನೆ ಲಾಸ್ಟ್ ವೀಕ್ ನೋಡಿ ಮಧು ಬಂಗಾರಪ್ಪ ಹತ್ರ ಹೋಗಿ ಅವ್ರ ಹತ್ರ ಬೆಳಗ್ಗೆ ಹೋದವರು ಅವ್ರ ಮನೆಗೆ ಹೋಗ್ಬಿಟ್ಟು ಎಲ್ಲ ರಿಕ್ವೆಸ್ಟ್ ಲೆಟರ್ ಕೊಟ್ಬಿಟ್ಟು ಅವ್ರ ಹತ್ರ ಕಂಪ್ಲೇಂಟ್ ಬಂದು ಬಂದಿದ್ದೀನಿ. ಅವರು ನಾನು ನೋಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಪ್ರಿನ್ಸಿಪಾಲ್ ಸೆಕ್ರೆಟರಿ ಮೇಡಮ್ಗೂ ಕೊಟ್ಟಿದ್ದೀನಿ, ಡೈರೆಕ್ಟರ್ ಮೇಡಮ್ಗೂ ಕೊಟ್ಟಿದ್ದೀನಿ, ಪ್ರತಿಯೊಬ್ಬರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಬಟ್ ಇವತ್ತವರೆಗೂ ಯಾವ ಏನು ಆಕ್ಷನ್ ತಗೊಳ್ತಾ ಇಲ್ಲ. ಯಾಕೆಂದ್ರೆ ಸರ್ ಅವ್ರ ಪವರ್ ಇದೆಯಲ್ಲ ಸರ್, ಅವ್ರ ಸರ್ಕಾರ ಅವ್ರದೇ ಇದೆ, ಅವ್ರದೇ ಪವರ್ ಇದೆ. ಈಗ ಆಕ್ಷನ್ ತಗೊಳ್ಬೋದು. ಈಗಾಗಲೇ 3 ಜನ ಟ್ರಾನ್ಸ್ಫರ್ ಮಾಡ್ಬೇಕು ಅಂತ ಕೂತವ್ರೆ. ಅಲ್ಲ ಹೇಳಲ್ಲ, ಪ್ರಿನ್ಸಿಪಲ್ ಸೆಕ್ರೆಟರಿ, ಡೈರೆಕ್ಟರ್. ಈಗ ಅವ್ರು ನಿಮ್ಮ ಅಸಹಾಯಕತೆ ವ್ಯಕ್ತಪಡಿಸ್ಕೊಂಡಿದ್ದಾರೆ. ಗೊತ್ತಾಗುತ್ತಲ್ಲ ಸರ್ ಯಾವ ರೀತಿ ಇದೆ ಅಂತ ಗೊತ್ತಾಗುತ್ತಲ್ಲ ನಮ್ಗೆ. ಈಗ ಇಷ್ಟೆಲ್ಲ ಇದೆ, ಇಷ್ಟೆಲ್ಲ ಈಗ ಪರ್ಮಿಷನ್ ತಗೋಬೇಕು, ಇಷ್ಟೆಲ್ಲ ಇದು ಕೊಟ್ಟರು ನೀವೇನ್ ಆಕ್ಷನ್ ತಗೊಳಲ್ಲ ಅಂತ ಹೇಳಿದ್ಮೇಲೆ ಇದು ಯಾರು ಒತ್ತಡ ಇರ್ತಾನೆ ಅವ್ರೇನು ತಗೊಳ್ತಿಲ್ಲ. ಮಾಡ್ತಿದ್ದಾರೆ ಸರ್. ಫಸ್ಟ್ ಯಾಕಂದ್ರೆ ಸರ್ಕಾರ ಅವ್ರದೇ ಇರ್ಬೇಕಾದ್ರೆ ಅವ್ರು ಶಾಸಕರಾಗಿ ಆತರ ಮಾಡಕ್ ಹೋಗ್ಬಾರ್ದು ಸರ್. ಇದು ಯಾರೇ ಮಾಡಿರೋದು ತಪ್ಪೇ. ಈಗ ಅದೇ ಸರ್ ನಾವು ನೀವು ಈ ತರ ಏನಾದ್ರು ಮಾಡಿದ್ರೆ ಇದೇ ರೀತಿ ನಾವು ಒಂದು 3-4 ಕಾಲೇಜು ಇದೇ ರೀತಿ ಅಕ್ರಮವಾಗಿ ಮಾಡಿದ್ಕೆ ಆ ಕಾಲೇಜ್ನ ಆಲ್ರೆಡಿ ಕ್ಲೋಸ್ ಮಾಡಿದ್ದಾರೆ. ನಮ್ಮ ಈ DDP ಅವರ ಬೋರ್ಡ್ ಇಂದಾನೆ ಅದನ್ನ ಕ್ಲೋಸ್ ಮಾಡಿದ್ದಾರೆ. ಬಟ್ ಇದನ್ನ ಯಾಕೆ ನೀವು ಮಾಡ್ತಿಲ್ಲ? ಇದು ಅಕ್ರಮವಾಗಿದೆಯಲ್ಲ, ಎಲ್ಲಿದೆ ತೋರಿಸಿ, ಏನಿದೆ ಇವ್ರ ಹತ್ರ, ಯಾವ ಡಾಕ್ಯುಮೆಂಟ್ಸ್ ಇದೆ ತೋರಿಸಿ. ಯಾವ್ದೋ ಟ್ರಸ್ಟ್ ಮಾಡ್ಬಿಟ್ಟು ಟ್ರಸ್ಟ್ ಹೆಸರಲ್ಲಿ ಇವರು ಟ್ಯೂಷನ್ ಸೆಂಟರ್ ಮಾಡ್ತಾ ಇದೀನಿ, ಅದು ಮಾಡ್ತಾ ಇದೀನಿ. ಯಾವ ಟ್ರಸ್ಟ್ ಅಲ್ಲಿ, ಯಾವುದೇ ಟ್ರಸ್ಟ್ ಅಲ್ಲಿ ನಿಮ್ಗೆ ಯಾರು ಪರ್ಮಿಷನ್ ಕೊಡಲ್ಲ. ಜೆಇ ನೀಟ್ಗೆ ತಗೊಳಕ್ ಯಾರು ಪರ್ಮಿಷನ್ ಕೊಡಲ್ಲ. ತಗೊಳ್ಳೇಬೇಕು ಸರ್, ಕಂಪಲ್ಸರಿ ತಗೊಳ್ಳೇಬೇಕು. ನೋಡಿ ಏನೇ ಇದ್ರು ಸರ್ಕಾರದಲ್ಲಿ ನೀವೇನೇ ಒಂದು ಪರ್ಮಿಷನ್ ತಗೋಬೇಕಾದ್ರೂ ನೋಡಿ ಒಂದು ಇದಿರುತ್ತೆ. ಈ ಇದರಲ್ಲಿ ನೀವು ಎಂಟ್ರಿ ಮಾಡ್ಬೇಕಾಗತ್ತೆ ಅವ್ರಿಗೆ. ಯಾವುದೇ ಒಂದು ಸರ್ಕಾರದಲ್ಲಿ ಟ್ಯೂಷನ್ ಸೆಂಟರ್ಗೂ ನೀವು ಆನ್ಲೈನ್ ಅಲ್ಲಿ ಎಂಟ್ರಿ ಮಾಡ್ಬೇಕಾದ್ರೆ ಪ್ರೊಸೀಜರ್ ಇರುತ್ತೆ. ಒಂದು ಟ್ಯೂಷನ್ ಸೆಂಟರ್ಗೆ ನೀವು ಒಂದು ರೂಮ್ ಅಲ್ಲಿ ಬರೀ 35 ಮಕ್ಕಳಿಗೆ ಮಾತ್ರ ಹೇಳ್ಕೊಡ್ಬೇಕು. ಇದು ಸರ್ಕಾರ ಆದೇಶ ಇರೋದು.
ಇವರು ಇನ್ಸ್ಟಿಟ್ಯೂಟ್ಗಳಲ್ಲಿ ಒಬ್ಬೊಬ್ಬರು ಈ ಕುರಿಗಳು ತುಂಬ್ಕೊಂಡ್ಬಿಡೋರು. ಎಷ್ಟೆಷ್ಟು ಜನ ಇದ್ದಾರೆ? ಎಲ್ಲ ತುಂಬಾ ಸರ್, 100 ಜನ 150 ಜನ ಅವರೇ ಎಲ್ಲ ಕಡೆ ಹಾಕೊಂಡಿದಾರಲ್ಲ ಸರ್. ಎಲ್ಲ ಸರ್ ಅಲ್ಲಿ ಇರೋದು ಏನಂತ ಹೇಳಿದ್ರೆ ಎಲ್ಲ ಹೊರಗಡೆಯಿಂದ ಮಕ್ಕಳುಗಳು ಕರ್ಕೊಂಡ್ಬಂದು ಸೇರಿಸ್ತಾ ಇದ್ದಾರೆ. ಬೇರೆ ಊರಿಂದ ಮಕ್ಕಳಿದ್ದಾರೆ ಅಲ್ಲಿ. ನಮ್ಮ ಬೇರೆ ಕರ್ನಾಟಕದ ಮಕ್ಕಳೆಲ್ಲ ಮಾತ್ರ ಅಲ್ಲ ಇರೋದು, ಹೊರಗಡೆಯಿಂದ ಮಕ್ಕಳನ್ನ ಕರ್ಕೊಂಡ್ಬಂದು ಸೇರಿಸಿದ್ದಾರೆ. ಇನ್ನೀಗ ಪಾಪ ಹೆಣ್ಮಕ್ಳುನೇ ಹೆಚ್ಚು ಕಮ್ಮಿ 450 ಜನ ಹೆಣ್ಮಕ್ಳು ಇದ್ದಾರೆ. ಅಲ್ಲಿ ಯಾವ ರೀತಿ ಹಾಸ್ಟೆಲ್ ಫೆಸಿಲಿಟಿ ಇದೆ ತೋರಿಸ್ತೀನಿ ಬನ್ನಿ ನೋಡಿ. ನಿಮಗೆ 5ನೇ ಫ್ಲೋರ್ 6ನೇ ಫ್ಲೋರ್